ನಿನ್ನೆ ಬಂದು ಮಾಡಿರಿ ಪಾಠ 10 ಪಂಚಕರ್ಮ ಕಲ್ಯಾಣಕದ ಲಕ್ಷ್ಯ. ಕಲ್ಯಾಣಕ ಅಂದ್ರೇನು? ತೀರ್ಥಂಕರರ ನಿಮಿತ್ತದಿಂದ ಸ್ವರ್ಗದ ದೇವತೆಗಳು ಬಂದು ಆಚರಿಸುವ ಉತ್ಸವಕ್ಕೆ ಕಲ್ಯಾಣಕ ಅಂತ ಹೇಳ್ತಾರೆ. ಮನೇಲಿ ಸುಮ್ಮನೆ ಹಬ್ಬ ಮಾಡ್ತೀರಾ? ಇಲ್ಲ. ದೇವ್ರ ಪೂಜೆ ಮಾಡೋದು ಬೇರೆ. ಮನೇಲಿ ನಾಮಕರಣ ಮಾಡ್ತೀರಾ ಯಾವಾಗ? ಮನೇಲಿ ಮಗು ಹುಟ್ಟಿದಾಗ. ಮನೇಲಿ ಸೊಸೆ ಬಸ್ರಿ ಆದ್ಲು ಅಂದರೆ ಆವಾಗ ಬೇರೆ ಕುಂಕುಮದ್ದು ಬಳೆ ತೋರಿಸೋದು ಏನೇನೇನೇನು ಕೆಲಸ ಮಾಡ್ತೀರಾ. ಮಗು ದೊಡ್ಡದಾಯಿತು ಅನ್ನ ತಿನ್ನಿಸೋ ಪೂಜೆ ಮಾಡ್ತೀರಾ, ಎಲ್ಲ ಮಾಡ್ತೀರಲ್ಲ. ಹಾಗೆ ಅವಾಗ ಏನು ಮಾಡ್ತೀವಿ? ನಾವು ನಮ್ಮ ನೆಂಟರುಗಳಷ್ಟೇ ಇರ್ತೀವಿ, ನಾವು ನಮ್ಮ ಪೌನಿಯವರಷ್ಟೇ ಇರ್ತೀವಿ. ನೀವು ಪೌನಿಯರು ಅಂತೀರಲ್ಲ, ನಾವು ನಮ್ಮ ಪೌನಿಯವರು ಅಂತ ಯಾಕೆ ಕರಿತೀರಾ? ಪೌನ ಅಂದರೆ ಮುಕ್ಕಾಲು, ಒಂದು ಪೂರ್ತಿ. ಪೌನ ಅಂದರೆ ಮುಕ್ಕಾಲು, ಒಂದು ಪೂರ್ಣ ಅಲ್ಲ. ಯಾಕೆಂದರೆ ಅವರು ಸ್ಮಶಾನದವ್ರಿಗೆ ಅಷ್ಟೇ ಬರ್ತಾರೆ, ಅಲ್ಲಿಂದ ಮುಂದಕ್ಕೆ ಬರಲ್ಲ. ಏನ ಸ್ಮಶಾನದವ್ರಿಗೆ ಅಷ್ಟೇ ಬರ್ತಾರೆ, ಅಲ್ಲಿಂದ ಮುಂದಕ್ಕೆ ಬರಲ್ಲ. ಅದಕ್ಕೆ ಅವ್ನು ಪೌನ್ಯವರು ಅಂತ. ಹೇಗೆ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳುಗಳು ಹುಟ್ಟಿದಾಗ ವಿಶೇಷ ಪೂಜೆಗಳನ್ನು ಮಾಡಿ, ನಾಮಕರಣ ಬೇರೆ ಬೇರೆ ಹೆಸರಿಂದ ಕಾರ್ಯಕ್ರಮಗಳು ಮಾಡಿ ಊರನ್ನೆಲ್ಲ ಕರೆದು ಸಂಭ್ರಮವನ್ನು ಆಚರಿಸ್ತಿರೋ ಹಾಗೆ ತೀರ್ಥಂಕರ ಜೀವ ಜನ್ಮ ಆದಾಗ ಮೂರು ಲೋಕದಲ್ಲಿರೋ ನರಕದ ಜೀವಿಗಳಿಂದ ಬಿಟ್ಟು ಮಿಕ್ಕೆಲ್ಲ ಜೀವಿಗಳು ಕೂಡ ಬಂದು, ದೇವತೆಗಳು ಕೂಡ ಬಂದು ಪೂಜೆಯನ್ನು ಮಾಡುತ್ತಾರೆ. ಭಗವಂತನ ಜನ್ಮೋತ್ಸವವನ್ನು ಆಚರಿಸ್ತಾರೆ. ಗರ್ಭಕ್ಕೆ ಬಂದಾಗ ತಂದೆ ತಾಯಿಯ ಪೂಜೆ ಮಾಡ್ತಾರೆ, ಗರ್ಭೋತ್ಸವವನ್ನು ಗರ್ಭ ಕಲ್ಯಾಣಕವನ್ನು ಮಾಡ್ತಾರೆ. ಅವ್ರಿಗೆ ದೀಕ್ಷೆಗೆ ಹೊರಟರು ಅಂದರೆ ದೀಕ್ಷಾ ಕಲ್ಯಾಣಕವನ್ನು ಮಾಡ್ತಾರೆ. ಅವ್ರಿಗೆ ಕೇವಲ ಜ್ಞಾನ ಆಯಿತು ಅಂದರೆ ಕೇವಲ ಜ್ಞಾನದ ಪೂಜೆಯನ್ನು ಮಾಡ್ತಾರೆ. ಮೋಕ್ಷಕ್ಕೆ ಹೋದ್ರೆ ಅವರು ಮೋಕ್ಷ ಕಲ್ಯಾಣದ ಪೂಜೆಯನ್ನು ಮಾಡ್ತಾರೆ. ಈ ರೀತಿ ಆಚರಿಸುವಂಥ ವಿಶೇಷ ಪೂಜೆಗೆ, ಉತ್ಸವಕ್ಕೆ ಕಲ್ಯಾಣಕ ಅಂತ ಹೇಳ್ತಾರೆ. ತೀರ್ಥಂಕರರ ನಿಮಿತ್ತದಿಂದ ಸ್ವರ್ಗದ ದೇವತೆಗಳು ಬಂದು ಆಚರಿಸುವ ಉತ್ಸವಕ್ಕೆ ಕಲ್ಯಾಣಕ ಅಂತ. ಅಥವಾ ದೇವ ಮತ್ತು ಮನುಷ್ಯನ ತೀರ್ಥಂಕರ ಜೀವನದಲ್ಲಿ ಆಗುವ ಘಟನೆಗಳನ್ನು, ಉತ್ಸವವನ್ನು ಕಲ್ಯಾಣಕ ಅಂತ ಕರೀತಾರೆ. ಕಲ್ಯಾಣಕದ ಹೆಸರೇನು? ಗರ್ಭ ಕಲ್ಯಾಣಕ, ಜನ್ಮ ಕಲ್ಯಾಣಕ, ತಪ ಕಲ್ಯಾಣಕ, ಜ್ಞಾನ ಕಲ್ಯಾಣಕ, ಮೋಕ್ಷ ಕಲ್ಯಾಣಕ. ಗರ್ಭ ಕಲ್ಯಾಣಕ ಸೌಧರ್ಮೆಯಿಂದ ತನ್ನ ಅವಧಿ ಜ್ಞಾನದಿಂದ ಭಗವಾನರ ಗರ್ಭಾವತರಣವು ಸಮೀಪಿಸುತ್ತಾ ಇದೆ ಎಂದು ತಿಳಿದು ಕುಬೇರನಿಗೆ ತೀರ್ಥಂಕರ ಜನ್ಮದ ನಗರದಲ್ಲಿ ಪ್ರತಿದಿನ 4 ಬಾರಿ ರತ್ನದ ಮಳೆಯನ್ನು ಸುರಿಸುವಂತೆ ಆಜ್ಞಾಪಿಸ್ತೀನಿ. ಅಂದರೆ ಎಲ್ಲಿ ತೀರ್ಥಂಕರ ಮಗುವಿನ ಜನ್ಮ ಆಗುತ್ತೆ ಆ ನಗರದಲ್ಲಿ ಯಾರೂ ಬಡವರೇ ಇರಲ್ಲ. ಯಾಕೆಂದರೆ ಒಂದು ಒಳ್ಳೆ ಕ್ವಾಲಿಟಿ ರತ್ನ ಸಿಕ್ತು ಅಂದರೆ ಕೋಟಿ ಕೋಟಿ ಬೆಲೆ ಬಾಳುವಂಥದ್ದು ಮುತ್ತು ರತ್ನಗಳು. ಅಂಥದ್ದನ್ನು, ಆ ರತ್ನವನ್ನು ದಿನಕ್ಕೆ 4 ಸಾರಿ ಸುರಿಸ್ತಾರೆ ದೇವತೆಗಳು. ಎಷ್ಟು? ಒಂದೊಂದು ಕಾಲಕ್ಕೆ ಒಂದೊಂದು ಸಮಯದಲ್ಲಿ 3.5 ಕೋಟಿ, 3.5 ಕೋಟಿ, ಒಂದು ದಿನಕ್ಕೆ 14 ಕೋಟಿ ರತ್ನ ಸುರಿಸ್ತಾರೆ. ಎಷ್ಟು ದಿನ? ಗರ್ಭಕ್ಕೆ ಬರೋಕ್ಕೆ 6 ತಿಂಗಳು ಮುಂಚೆ, ಗರ್ಭಕ್ಕೆ ಬಂದಮೇಲೆ 9 ತಿಂಗಳು, 15 ತಿಂಗಳು ದಿನಕ್ಕೆ 14 ಕೋಟಿ ರತ್ನ ಸುರಿಸ್ತಾರೆ. ಅಂದರೆ ಅಲ್ಲಿಗೆ ಬರ್ತಾನೆ ಎಲ್ಲಿಂದ ಬರುತ್ತೆ? ಒಂದೊಂದು ರತ್ನನೇ ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು. ಯಾರು ರತ್ನ ವ್ಯಾಪಾರಿಗಳಿರ್ತಾರೆ ಅವರು ಕೊಂಡುಕೊಂಡವನು ಮಾಲಾಮಾಲ ಆಗ್ತಾನೆ, ಮಾರ್ದವನು ಮಾಲಾಮಾಲ ಆಗ್ತಾನೆ. ಯಾಕೆಂದರೆ ಕೆಟ್ಟು ಹೋಗುವಂಥ ವಸ್ತು ಅಲ್ಲ. ಅದರಿಂದ ಅಷ್ಟು ಅಲ್ಲಿ ಇದನ್ನು ರತ್ನದ ಮಳೆಯನ್ನು ಸುರಿಸ್ತಾರೆ. ಈ ಪ್ರಕಾರ ರತ್ನವೃಷ್ಟಿಯು ಗರ್ಭಕ್ಕೆ ಬರುವ ಮುಂಚೆ 6 ತಿಂಗಳು ಮತ್ತು ಜನ್ಮವಾಗುವವರೆಗೆ ಹೀಗೆ 15 ತಿಂಗಳ ನಿರಂತರ ಆಗುತ್ತೆ. 6 ತಿಂಗಳ ನಂತರ ತೀರ್ಥಂಕರ ತಾಯಿ ಗರ್ಭದಲ್ಲಿ ಬರುತ್ತಿರುವಾಗ ರಾತ್ರಿಯ ಕೊನೆ ಪ್ರಹರದಲ್ಲಿ ಅತ್ಯಂತ ಸುಂದರವಾದ ಮನಸ್ಸಿಗೆ ಉಲ್ಲಾಸ ನೀಡುವ ಆಶ್ಚರ್ಯಕಾರಿ 16 ಸ್ವಪ್ನಗಳನ್ನು ತಾಯಿ ಕಾಣುತ್ತಾಳೆ. ಅದು ಗರ್ಭಕ್ಕೆ ಭಗವಂತರು ಬರ್ತಿದ್ದಾರೆ, ಇವತ್ತು ಬಂದರು ಅಂತ ಸೂಚನೆ ಇದೆ. ಅದೇ ಸಮಯ ಸೌಧರ್ಮೆಯಿಂದ ಬಂದು ಭಗವಾನ್ ಗರ್ಭಾವತರಣ ತಿಳಿದು ಶ್ರೀ ಆದಿದೇವ ಕುಮಾರಿಕೆಗಳಿಗೆ ಜಿನೇಂದ್ರರ ಸ್ವಾಮಿ ಗರ್ಭಶೋಧನ ಮಾಡಲು ಆಜ್ಞೆ. ಇಲ್ಲ, ಆದಿದೇವ ಅನ್ನೋದಿರೋ ತಪ್ಪಾಗಿದೆ. ಸೌಧರ್ಮೆಯಿಂದ ಏನು ಮಾಡ್ತೀನಿ, ಕುಮಾರಿಕೆಯರು, ಅಷ್ಟಕುಮಾರಿಕೆಯರು ಇರ್ತಾರಲ್ಲ, ಆದಿಕುಮಾರಿಕೆಯರಲ್ಲ, ಅಷ್ಟಕುಮಾರಿಕೆಯರು, ಅವರಿಗೆ ಜಿನೇಂದ್ರರ ತಾಯಿಯ ಗರ್ಭಶೋಧನೆಯನ್ನು
ನೀವು ಮನೆಗೆ ಯಾರು ಬರ್ತಾನೆ ಗುಡಿಸಿ ಸಾರಿಸಿ ಎಲ್ಲ ಸ್ವಚ್ಛ ಮಾಡಿ ಇಟ್ಕೋತೀರಲ್ಲ, ಹಾಗೆ ಭಗವಂತರ ಗರ್ಭಕ್ಕೆ ಬರ್ತಾರೆ ಅಂದರೆ ಗರ್ಭವನ್ನು ಸ್ವಚ್ಛ ಮಾಡಿ ಅಲ್ಲೊಂದು ಸ್ಫಟಿಕದ ಮಣಿ ಪೆಟ್ಟಿಗೆ ಇಡ್ತಾರಂತೆ. ತಾಯಿಯ ಶರೀರನ ಸ್ಪರ್ಶನೇ ಮಾಡಲ್ಲ ತೀರ್ಥಂಕರ ಭಗವಂತ. ಆ ಸ್ಫಟಿಕದ ಮಣಿ ಪೆಟ್ಟಿಗೆ ಒಳಗಡೆ ಬರ್ತಾರೆ, ಆ ಪೆಟ್ಟಿಗೆ ಒಳಗಡೆನೇ ಇರ್ತಾರಂತೆ. ಯಾವಾಗ ಜನನ ಆಗುತ್ತೆ ಆವಾಗ ಪೆಟ್ಟಿಗೆಯಿಂದ ಹೊರಗಡೆ ಅದು ಬಾಗಿಲು ತಿಕ್ಕೊಳ್ಳುತ್ತೆ ಪೆಟ್ಟಿಗೆ, ಅವರು ಅದರಿಂದ ಹೊರಗಡೆ ಇರ್ತಾರೆ. ತಾಯಿಯ ಮಲ ಮೂತ್ರ ರಕ್ತ ಊಟ ಯಾವುದು ಅವ್ರಿಗೆ ಸೇರಲ್ಲ ಶರೀರಕ್ಕೆ. ಅವರ ಪುಣ್ಯದಿಂದ ಅದು ಬೆಳೆಯುತ್ತೆ. ಅವ್ರ ತೀರ್ಥಂಕರ ತಾಯಿಯ ಶರೀರ ನಮ್ಮ ಹಾಗೆ ಬೆಳೆಯೋದಿಲ್ಲ, ಎಷ್ಟಿರುತ್ತೋ ಹಾಗೆ ಅವ್ರ ರೂಪ ಸೌಂದರ್ಯ ಏನೂ ಹಾಳಾಗಲ್ಲ. ಅವ್ರ ಶರೀರದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಆದರೆ ಮಗು ಅದರೊಳಗಡೆ ಬೆಳೆದಿರುತ್ತೆ, ಅದು ಬೆಳೆದದ್ದು ಗೊತ್ತಾಗಲ್ಲ. ಅದು ಹೊರಗೆ ಬಂದ ಮೇಲೆ 9 ತಿಂಗಳಾದಾಗ ಎಷ್ಟಿರಬೇಕೋ ಅಷ್ಟಿರುತ್ತೆ. ಅದು ಅದರ ವಿಶೇಷ. ಅದಕ್ಕೆ ಗರ್ಭಶೋಧನೆಯನ್ನು ಮಾಡ್ತಾರೆ. ಯಾರು ಗರ್ಭ ಮಾಡ್ತಾರೆ? ನರ್ಸ್ಗಳು. ಹೊಟ್ಟೆ ತೊಳೆಯೋರು ಯಾರು? ಅವರಿಗೆ ತೀರ್ಥಂಕರ ಮಾತೆಗೆ ಗರ್ಭಶೋಧನೆಯನ್ನು ಮಾಡುವ ಅಷ್ಟಕುಮಾರಿಕೆಗಳು. ಆದಿನಾಥ ಕುಮಾರಿಕೆಗಳಲ್ಲ, ಅಷ್ಟಕುಮಾರಿಕೆಗಳು. ಜಿನೇಂದ್ರರ ತಾಯಿಯ ಗರ್ಭಶೋಧನೆ ಮಾಡೋಕ್ಕೆ ಆಜ್ಞೆ ಮಾಡ್ತಾನೆ. ತೀರ್ಥಂಕರ ಗರ್ಭಾವತರಣ ಆಗುತ್ತಲೇ ಎಲ್ಲ ದಿಗಳು ಆ ನಗರದ ಪ್ರದಕ್ಷಿಣೆ ಹಾಕಿ ತಂದೆ ತಾಯಿ ನಮಸ್ಕಾರ ಮಾಡಿ ಗರ್ಭದಲ್ಲಿರೋ ಮಗುವಿನ ಸ್ತುತಿ ಮಾಡಿ ದೊಡ್ಡ ಉತ್ಸವವನ್ನು ಮಾಡ್ತಾರೆ. ಅದು ಗರ್ಭ ಕಲ್ಯಾಣಕ. ಜನ್ಮ ಕಲ್ಯಾಣಕ. ತೀರ್ಥಂಕರ ಮಾತೆಯು ಗರ್ಭಾವಧಿ ಪೂರ್ಣವಾದ ಮೇಲೆ ಗೃಹಗಳು ಉಚ್ಚ ಶ್ರೇಷ್ಠ ಸ್ಥಿತಿಯಲ್ಲಿದ್ದಾಗ, ಗೃಹಗಳು ಅಲ್ಲ, ಅದು ಗೃಹ ಆಗಿದೆ, ಗ್ರಹಗಳು. ಸೂರ್ಯ ಚಂದ್ರ ಗುರು ಅದೆಲ್ಲ ಇದೆಯಲ್ಲ, ಶುಕ್ರ ಆದಿ ಗ್ರಹಗಳು, ಆ ಗ್ರಹಗಳು ಎಲ್ಲ ಗ್ರಹಗಳು ಒಳ್ಳೆ ಸ್ಥಾನದಲ್ಲಿರಬೇಕಾದ್ರೆ ಉಚ್ಚ ಶ್ರೇಷ್ಠ ಸ್ಥಿತಿಯಲ್ಲಿದ್ದಾಗ ತೀರ್ಥಂಕರ ಪುತ್ರರ ಜನ್ಮ ಆಗುತ್ತೆ. ಯಾಕೆಂದರೆ ಅವರು ಅತ್ಯಂತ ಪುಣ್ಯಶಾಲಿಗಳಾಗಿರ್ತಾರೆ. ಯಾವಾಗ ತೀರ್ಥಂಕರ ಬಾಲಕರ ಜನ್ಮ ಆಗುತ್ತೋ ಆಗ 3 ಲೋಕದಲ್ಲಿ ಆನಂದ ಮತ್ತು ಸುಖ. ಆ ಜನ್ಮ ಆದ ತಕ್ಷಣ ಎಲ್ರಿಗೂ ಒಂದು ಗಳಿಗೆ 1 ಸೆಕೆಂಡ್ ಎಲ್ರಿಗೂ ನರಕದಲ್ಲಿರುವ ಜೀವಿಗಳಿಗೂ ಸಂತೋಷ ಆಗುತ್ತೆ ತೀರ್ಥಂಕರ ಜೀವ ಜನ್ಮ ಆದಾಗ. ಜಿನಪಾಲಕ ಜನ್ಮದ ಮಹಾತ್ಮೆ ನಾರಕಿ ಜೀವಿಗಳಿಗೂ ಸಹ ಒಂದು ಕ್ಷಣ ಪೂರ್ವ ಸುಖದ ಅನುಭೂತಿಯಾಗುತ್ತೆ. ಜನ್ಮದ ಕೆಲವೊಂದು ಕ್ಷಣಗಳ ನಂತರ ಸ್ವರ್ಗದಲ್ಲಿ ಇಂದಿನ ಆಸನ ಕಂಪಿಸುತ್ತೆ, ಅವನು ಕೂತ್ಕೊಂಡ ಕುರ್ಚಿ ಅಲ್ಲಾಡುತ್ತೆ. ಇದರಿಂದ ಎಲ್ಲ ದೇವರು ಜಿನಬಾಲಕನ ಜನ್ಮದ ಸೂಚನೆಯನ್ನು ಅವಧಿಜ್ಞಾನದಿಂದ ತಿಳಿಯುತ್ತಾರೆ. ಮತ್ತು ಸೌಧರ್ಮೇಂದ್ರ ಹಾಗೂ ಇಂದ್ರಾಣಿ ಐರಾವತ ಆನೆ ಮೇಲೆ ಕುಳಿತು ತಕ್ಷಣ ಜನ್ಮನಗರಕ್ಕೆ ಬರ್ತಾರೆ ಮತ್ತು ನಗರಕ್ಕೆ 3 ಪ್ರದಕ್ಷಿಣೆ ಹಾಕಿ ನಂತರ ಶಚೀದೇವಿ ಪ್ರಸೂತಿ ಗ್ರಹಕ್ಕೆ ಪುರುಷರು ಹೋಗೋ ಹಾಗಿಲ್ಲ, ಅದಕ್ಕೆ ಏನು ಮಾಡ್ತಾಳೆ? ಶಚೀದೇವಿ ಹೋಗ್ತಾಳೆ. ಹೋಗಿ ಜಿನಮಾತೆಗೆ ಪ್ರದಕ್ಷಿಣೆಯನ್ನು ಹಾಕಿ ಜಿನಮಾತೆಗೆ ಮಾಯಾಮಯನಿ ಅವಳಿಗೆ ನಿದ್ದೆ ಬರೋ ಹಂಗೆ ಮಾಡ್ತಾಳೆ. ನಿದ್ದೆ ಬರೋ ಹಂಗೆ ಮಾಡಿ ಅವಳ ಮಗುವನ್ನು ತೊಗೊಂಡು ಅದೇ ಥರದ ಒಂದು ಯಾಕೆಂದರೆ ಅವಳಿಗೆ ಗಾಬರಿ ಆಗಬಾರ್ದಲ್ಲ, ಎಚ್ಚರ ಆದಾಗ ಇವರು ಅಭಿಷೇಕ ಮಾಡಿ ಕರ್ಕೊಂಬರ್ಬೇಕಲ್ಲ, ಅದಕ್ಕೆ ಮಾಯಾ ಶಿಶುವನ್ನು ಅವಳ ಪಕ್ಕ ಇಟ್ಟು ನಿಜವಾದ ಶಿಶುನ ತೊಗೊಂಡು ಹೋಗ್ತಾಳೆ. ತೊಗೊಂಡು ಹೋಗಿ ಇಂದ್ರನ ಕೈ ಕೊಟ್ಟರೆ ಇಂದ್ರನಿಗೆ ಆ ಮಗುವನ್ನು ನೋಡೋಕ್ಕೆ 2 ಕಣ್ಣು ಸಾಕಾಗಲ್ವಂತೆ. ಆವಾಗ 1000 ಕಣ್ಣನ್ನು ಮಾಡಿಕೊಂಡು ನೋಡ್ತಾನಂತೆ. ಸಹೋದರನಿಗೆ ಒಪ್ಪಿಸ್ತಾಳೆ. ಆಗ ಇಂದ್ರನು ಬಾಲಕನ ದರ್ಶನ ಮಾಡಿ ಭಾವೋದ್ವಿಗ್ನಾಗ್ತಾನೆ. ನಂತರ ಐರಾವತ ಆನೆಯ ಮೇಲೆ ಆಸೀನನಾಗಿ ಸುಮೇರು ಪರ್ವತ ಮೇಲೆ ಹೋಗಿ ದಿವ್ಯ ಸಿಂಹಾಸನ, ಅಲ್ಲಿ 4 ಮೂಲೆಗಳಲ್ಲಿ ಈಶಾನ್ಯ ನೈಋತ್ಯ ಆಯುವ್ಯ ಆಗ್ನೇಯ 4 ದಿಕ್ಕಿದೆಯಲ್ಲ, 4 ದಿಕ್ಕುಗಳಲ್ಲಿ ಒಂದೊಂದು ಸಿಂಹಾಸನ ಇದೆ. ಪಾಂಡುಕಂಬಲ, ರಕ್ತಕಂಬಲ ಅಂತ 4 ಹೆಸರನ್ನ ಇದೆ. ಪಾಂಡುಕಶಿಲ ಭರತ ಕ್ಷೇತ್ರದ ತೀರ್ಥಂಕರ ಅಭಿಷೇಕ ಆಗುವಂಥ ಜಾಗ. ಪಾಂಡುಕಂಬಲ ವಿದೇಹಿ ಕ್ಷೇತ್ರದ ಪೂರ್ವ ವಿದೇಹಿ ಕ್ಷೇತ್ರದ ಅಭಿಷೇಕ ಆಗುತ್ತೆ. ರಕ್ತ ಐರಾವತ ಕ್ಷೇತ್ರದ ತೀರ್ಥಂಕರ ಅಭಿಷೇಕ ಆಗುವಂಥದ್ದು ಇದು. ರಕ್ತಕಂಬಲ ಪಶ್ಚಿಮ ವಿದೇಹಿ ಕ್ಷೇತ್ರದ ತೀರ್ಥಂಕರರ ಅಭಿಷೇಕ ಆಗುವಂಥ ಸ್ಥಳ. 4 ದಿಕ್ಕಲ್ಲಿ 4 ಏನಿದೆ ಅದು 4 ಕಡೆಯಲ್ಲಿ. ಭರತ ಕ್ಷೇತ್ರದಲ್ಲಿ ಬೇರೆ, ಐರಾವತ ಕ್ಷೇತ್ರದವರದ್ದು ಅಭಿಷೇಕ ಬೇರೆ ಆಗುತ್ತೆ, ಪೂರ್ವ ವಿದೇಹಿ ಕ್ಷೇತ್ರದ ತೀರ್ಥಂಕರ ಅಭಿಷೇಕ ಬೇರೆ ಕಡೆ ಆಗುತ್ತೆ, ಪಶ್ಚಿಮ ವಿದೇಹಿ ಕ್ಷೇತ್ರದ ತೀರ್ಥಂಕರ ಅಭಿಷೇಕ ಬೇರೆ. 4 ಇದರಲ್ಲಿರುವಂಥವ್ರಿಗೆ 4 ಇದಿದೆ, ಆಸನಗಳಿದೆ. ಅದರ ಮೇಲೆ ಕೂರಿಸಿ ಅವರಿಗೆ ಕ್ಷೀರ ಸಮುದ್ರ, ಇಲ್ಲಿಂದ 5ನೇ ಸಮುದ್ರ ಕ್ಷೀರ ಸಮುದ್ರ ಇದೆ. ಆ ಸಮುದ್ರದ ಹೆಸರು ಕ್ಷೀರ ಸಮುದ್ರ. ಯಾಕೆಂದರೆ ಅದರ ನೀರಿನ ರುಚಿ ಹಾಲಿನ ಹಾಗೆ ಇದೆ.
ಹಾಲಿನ ರುಚಿ ಹೇಗಿದೆಯೋ ಹಾಗೆ ಅದು ರುಚಿ ಇರೋದನ್ನು ಕ್ಷೀರ ಸಮುದ್ರ ಅಂತ ಹೇಳಿದರೆ ಅಲ್ಲಿ ಯಾವುದೇ ಜೀವ ಜಂತು ಇಲ್ಲ, ಅದನ್ನು ಫಿಲ್ಟ್ರ್ ಮಾಡಬೇಕಾಗಿಲ್ಲ, ಅದನ್ನು ಶೋಷಿಸಿ ಕಾಯಿಸಬೇಕಾಗಿಲ್ಲ, ಏಕ್ದಮ್ ಶುದ್ಧ ಇರುತ್ತೆ. ಆ ನೀರನ್ನು ತಂದು ಅಭಿಷೇಕ ಮಾಡ್ತಾರೆ. ನೀವೆಲ್ಲ ಕ್ಷೀರನೇ ತಂದು ಅಭಿಷೇಕ ಮಾಡ್ತೀರ. ಆಮೇಲೆ ಏನು ಮಾಡ್ತಾಳೆ, ಅಭಿಷೇಕ ಆದ ನಂತರ ಇಂದ್ರಾಣಿ ತಗೊಂಡು ಮಗುನ ಅಲಂಕಾರ ಮಾಡಿ ಸಿದ್ಧ ಮಾಡ್ತಾಳೆ. ಆಗ ಮಗುವಿನ ಹೆಬ್ಬೆರಳಲ್ಲಿ ಯಾವ ಚಿಹ್ನೆ ಇರುತ್ತೆ, ನಾವು ಹೇಳ್ತೀವಲ್ಲ ನನ್ನ ಹತ್ರ ಚಕ್ರ ಇದೆ, ಶಂಖ ಇದೆ, 3 ಚಕ್ರ ಇದೆ, 8 ಶಂಖ ಇದೆ, ಏನೇನೇನು ಹೇಳ್ತೀವಲ್ಲ, ಹಾಗೆ ನಮಗೆಲ್ಲಿ ಅಷ್ಟೇ ನಮ್ಮ ಹತ್ರ ಗುರ್ತಿರೋದು. ಆದರೆ ಭಗವಂತನ ಶರೀರದಲ್ಲಿ 1008 ಲಕ್ಷಣ ಇರುತ್ತೆ. ಅದರಲ್ಲಿ ಒಂದು ಹೆಬ್ಬೆರಳ ಮೇಲೆ ಏನಿರುತ್ತೆ ಆ ಚಿಹ್ನೆಯನ್ನು, ಏಕೆಂದರೆ ಎಲ್ಲ 24 ತನಕ ಒಂದೇ ಥರ ಇರ್ತಾರೆ, ಜೆರಾಕ್ಸ್ ಕಾಪಿ, ಬದಲಾವಣೆನೇ ಇಲ್ಲ. ಯಾರು ನೋಡಿ ಯಾರು ಅಂತ ತಿಳ್ಕೊಳ್ಳೋದು, ಅದಕ್ಕೆ ಅವರ ಕಾಲಲ್ಲಿರ್ತಕ್ಕಂಥ ಚಿಹ್ನೆಯನ್ನು ಅವರ ಲಾಂಛನವನ್ನಾಗಿ ಅವರನ್ನು ಗುರುತಿಸೋದಕ್ಕೆ ಗುರುತಾಗಿ ಹೇಳ್ತಾರೆ. ಯಾರು? ಸೌಧರ್ಮೇಂದ್ರ. ಆ ಚಿಹ್ನೆಯನ್ನು ಘೋಷಿಸಿದ ಭಗವಾನಿಗೆ ನಾಮಕರಣ ಮಾಡ್ತಾರೆ. ಆಮೇಲೆ ಇಂದ್ರ ಮತ್ತು ದೇವತೆಗಳು ಸೇರಿ ಜಿಲ್ಮಾರ್ಕನ್ನ ನಗರಕ್ಕೆ ಕರ್ಕೊಂಡ್ಬಂದು ತಂದೆ ತಾಯಿಯನ್ನು ಸತ್ಕರಿಸಿ ಅವರನ್ನು ಪೂಜೆ ಮಾಡಿ ಉತ್ಸವವನ್ನು ಮಾಡಿ ಮಗುವನ್ನು ಅವರಿಗೆ ಕೊಟ್ಟು ವಾಪಸ್ ಹೋಗ್ತಾರೆ. ಇದು ಜನ್ಮ ಕಲ್ಯಾಣಕ. ತಪ ಕಲ್ಯಾಣಕ, ತೀರ್ಥಂಕರ ಮನಸ್ಸಲ್ಲಿ ವೈರಾಗ್ಯ ಉತ್ಪನ್ನ ಆದಾಗ ಲೌಕಾಂತಿಕ ದೇವತೆಗಳು ಬಂದು ಅವರ ವೈರಾಗ್ಯವನ್ನು ಪ್ರಶಂಸಿಸ್ತಾರೆ. ಲೌಕಾಂತಿಕ ದೇವತೆಗಳು ಅಂದರೆ ಯಾರು? ಬ್ರಹ್ಮಲೋಕದ ಮೇಲ್ಭಾಗದಲ್ಲಿರು 2 ಅಂತಸ್ತಿನ ಮನೆ, ಕೆಳಗಡೆಯಲ್ಲಿ ಬ್ರಹ್ಮ ಸ್ವರ್ಗದ ದೇವತೆಗಳಿರ್ತಾರೆ, ಮೇಲ್ಗಡೆ ಅಂತಸ್ತಲ್ಲಿ ಲೌಕಾಂತಿಕ ದೇವತೆಗಳು. ಇವರೆಲ್ಲರೂ ಬಾಲಬ್ರಹ್ಮಚಾರಿಯಾಗಿ ಮುನಿಯಾಗಿ ಯಾರು ಹೋಗಿ ಬಾಲಬ್ರಹ್ಮಚಾರಿ ಮುನಿ ಇರ್ತಾರಲ್ಲ, ಅವ್ರುಗಳು ಅಂಥ ಘೋರ ತಪಸ್ಸನ್ನು ಮಾಡಿ ಅಲ್ಲಿ ಹೋಗಿರ್ತಾರೆ. ಅವರದ್ದು ಒಂದೇ ಭಾವ, ಅಲ್ಲಿ ಒಂದು ಲೌಕಾಂತಿಕ ದೇವಾಗಿ ವಾಪಸ್ ಇಲ್ಲಿಗೆ ಬಂದು ಮನುಷ್ಯರಾಗಿ ಹುಟ್ಟಿ ತಪಸ್ಸು ಮಾಡಿ ಮೋಕ್ಷ ಕೊಟ್ಟು ಹೋಗ್ತಾರೆ. ಮತ್ತೆ ಹೆಚ್ಚು ಜನ್ಮ ಇಲ್ಲ, ಒಂದೇ ಜನ್ಮ ಅಲ್ಲಿ ದೇವತೆಗಳಿಗೆ. ಅವರು ಬಂದು ಅವ್ರು ಏನು ಮಾಡ್ತಾರೆ, ಸದಾ ಭಾರಾಭಾವನೆಯನ್ನು ಭಾವಿಸ್ತಾ ಇರ್ತಾರೆ. ಎಷ್ಟು 1000 ವರ್ಷ ಸ್ವರ್ಗದಲ್ಲಿರ್ತಾರೆ ಅಷ್ಟು ವರ್ಷನವರು ಭಾರಾಭಾವನೆಯನ್ನು ಭಾವಿಸ್ತಾ ಇರ್ತಾರೆ. ಅಲ್ಲಿ ಅವ್ರು ಬಂದು ಇವರಿಗೆ ಬಹಳ ಒಳ್ಳೆಯ ಕೆಲಸ ಮಾಡಿದ್ವಿ, ಬಹಳ ಉತ್ತಮವಾದ ಕೆಲಸ, ನೀವು ವೈರಾಗ್ಯವನ್ನು ನನಗಷ್ಟೊಂದು ಜ್ಞಾನ ಇಲ್ಲ, ನಾನು ಕೇವಲ ಜ್ಞಾನಿ ಅಲ್ಲ. ಇಲ್ಲ ಹೇಳ್ತಿದ್ಯಲ್ಲ, ಯಾರು ಈಗ ವಿದ್ಯಾಸಾಗರ ಮಹಾರಾಜರು ಹೋಗಿರ್ಬೋದು, ಯಾಕೆಂದರೆ ಅವರು ಬಾಲಬ್ರಹ್ಮಚಾರಿ ಇದ್ದರು ಮತ್ತು ಅವರ ತಪಸ್ಸಷ್ಟು ಉತ್ಕೃಷ್ಟವಾದ ತಪಸ್ಸಿತ್ತು. ಅವರು ಇಂದ್ರ ಆಗಿರ್ತಾರೆ ಯಾವ್ದಾರ ಸ್ವರ್ಗದಲ್ಲಿ, ಇಲ್ಲ ಲೌಕಾಂತಿಕ ದೇವರಾಗಿರ್ತಾರೆ. ಅಂಥ ಉತ್ಕೃಷ್ಟ ಇವತ್ತಿನ ಕಾಲಕ್ಕೆ, ಇವತ್ತಿನ ಈ ಪಂಚಮ ಕಾಲದಲ್ಲಿ ಈ ಇದರಲ್ಲಿ ಅವರು ಮಾಡಿರೋ ತಪಸ್ಸು ಅಷ್ಟು ಉತ್ಕೃಷ್ಟವಾಗಿ ಹೋಗಿರ್ಬೋದು ಅವರು. ಹಾಗೆ ದೇವತೆಗಳು ಬಂದು ಅವರನ್ನು ಪ್ರಶಂಸೆಯನ್ನು ಮಾಡ್ತಾರೆ. ಆಮೇಲೆ ತೀರ್ಥಂಕರರು ದೇವತೆಗಳು ತಂದಂತಹ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಮನುಷ್ಯ ವಿದ್ಯಾಧರಾದಿ ದೇವಗಳು 7 ಹೆಜ್ಜೆ ತಗೊಂಡು ಹೊರಡ್ತಾರೆ. ಆಮೇಲೆ ಅವರ ವನದಲ್ಲಿ ಅವರು ಯಾವ ವನಕ್ಕೆ ಹೋಗ್ತಾರೆ ಆ ವನದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲೊಂದು ಶುದ್ಧವಾದ ಕಲ್ಲನ್ನು, ರತ್ನದ ಕಲ್ಲನ್ನು ಇದು ಮಾಡಿರ್ತಾರೆ. ಅದರ ಮೇಲೆ ಕೂತ್ಕೊಂಡು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತು ಕೇಶವಂಚನವನ್ನು ಮಾಡಿ ನಮಸ್ಸಿದ್ದೇಭ್ಯ, ಯಾಕೆಂದರೆ ಅವರು ಅರಿಹಂತ ಪದವನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಚಿಕ್ಕವರಿಗೆ ನಮಸ್ಕಾರ ಮಾಡ್ತೀವೇನೋ, ದೊಡ್ಡವ್ರಿಗೆ ನಮಸ್ಕಾರ ಮಾಡೋದಿಲ್ಲ. ಅವ್ರು ಅರ್ಹಂತಿದ್ದಾರೆ, ಮತ್ತು ಆಚಾರ್ಯ ಉಪಾಧ್ಯಾಯರು ಸಾಧುಗಳು ಅವ್ರಿಗಿಂತ ಚಿಕ್ಕವ್ರು ತಾನೆ. ಆದ್ದರಿಂದ ಅವರನ್ನು ಧ್ಯಾನ ಮಾಡಲ್ಲ. ಅವ್ರು ಅರ್ಹಂತರಾಗಿದ್ದರೆ ಅವ್ರ ಧ್ಯಾನನೇ ಅವ್ರು ಮಾಡಲ್ಲ. ಆಚಾರ್ಯ ಉಪಾಧ್ಯಾಯರು ಸಾಧುಗಳದ್ದು ನಮಸ್ಕಾರ ಮಾಡಲ್ಲ. ಮತ್ತು ಯಾರು ಉಳಿದಿದ್ದಾರೆ? ಸಿದ್ಧರು. ಅವರನ್ನು ಧ್ಯಾನ ಮಾಡಿ ನಮಸ್ಸಿದ್ದೇಭ್ಯ, ನಮಸ್ಸಿದ್ದೆ, ಓಂ ಹೇಳಲ್ಲ, ಓಮಲ್ಲಿ 5 ಜನ ಬರ್ತಾರೆ, ನಮಸ್ಸಿದ್ದೇಭ್ಯ ಅಷ್ಟೇ ಹೇಳಿ ಅವರು ದೀಕ್ಷೆಯನ್ನು ಅವರೇ ಸ್ವೀಕಾರ ಮಾಡ್ತಾರೆ. ಅವ್ರು ಯಾರು ದೀಕ್ಷೆಯನ್ನು ಕೊಡೋಲ್ಲ. ಆಮೇಲೆ ತೀರ್ಥಂಕರವರ ಪೂಜೆ ಭಕ್ತಿಯನ್ನು ಮಾಡಿ ಅವರವರಿಗೆ ಹೋಗ್ತಾರೆ. ಇದು ತಪ ಕಲ್ಯಾಣ. ಇದೆ ಜ್ಞಾನ ಕಲ್ಯಾಣ. ತನ್ನ ಕಠಿಣ ತಪಸ್ಸಿನ ಬಳಿಕ ಘಾತೀಯ ಕರ್ಮ ನಷ್ಟ ಮಾಡಿ ಕೇವಲ ಜ್ಞಾನ ಪ್ರಾಪ್ತ ಆಗುತ್ತೆ. ಯಾವಾಗ ಘಾತೀಯ ಕರ್ಮಗಳನ್ನು ನಾಶ ಮಾಡ್ತಾರೆ ಆ ಕೇವಲ ಜ್ಞಾನ ಪ್ರಾಪ್ತಿ. ಅದರ ಪ್ರಭಾವದಿಂದ ಎಲ್ಲಾವುದು ಪ್ರಯತ್ನವಿಲ್ಲದೆ ಕನ್ನಡಿ ಹಾಗೆ ಅವರ ಜ್ಞಾನದಲ್ಲಿ ಕನ್ನಡಿ ಒಳಗಡೆ ಹೇಗೆ ಎಲ್ಲ ವಸ್ತುಗಳು ಕಾಣುತ್ತೋ ಸ್ವಚ್ಛವಾದ ಕನ್ನಡಿಲಿ, ಹಾಗೆ ಅವರ ಜ್ಞಾನ ಅನ್ನುವಂತಹ ಕನ್ನಡಿನಲ್ಲಿ, ಯಾವ ಕನ್ನಡಿನಲ್ಲಿ? ಜ್ಞಾನ ಅನ್ನುವಂಥ, ಕೇವಲ ಜ್ಞಾನ ಅನ್ನುವಂಥ ಕನ್ನಡಿನಲ್ಲಿ
ಮೂರು ಲೋಕದಲ್ಲಿರುವ ಸಮಸ್ತ ವಸ್ತುಗಳು ಕೂಡ 6 ದ್ರವ್ಯಗಳು ಭೂತ ಭವಿಷ್ಯತ್ ವರ್ತಮಾನ ಸಹಿತವಾಗಿ ಅವ್ರ ಕಣ್ಣಿಗೆ ಕಾಣಿಸುತ್ತೆ. ಆಗ ಕುಬೇರ ಅವ್ರಿಗೆ, ನೀವೀಗ ಮಹಾರಾಜರು ಬಂದರು, ಎಲ್ಲ ರೆಡಿ ಮಾಡ್ತೀರಲ್ಲ, ಈಗೇನು ಬ್ಯಾನರ್ ತರ್ತೀರಾ, ಸಮೋಸರಣ ಮಾಡ್ತೀರಾ, ಅಲ್ಲೆಲ್ಲ ಸ್ಟೇಜ್ ಮಾಡ್ತೀರಾ, ಏನೆಲ್ಲ ಮಾಡಿ. ಹಾಗೆಯೇ ತೀರ್ಥಂಕರಿಗೆ ಕೇವಲ ಜ್ಞಾನ ಆದಾಗ ಧರ್ಮೋಪದೇಶಕ್ಕೆ ಒಂದು ಸಭೆಯನ್ನು ಕುಬೇರ ಸೌದರ್ನಿಂದನ ಆಜ್ಞೆ ಮೇರೆಗೆ ತಯಾರು ಮಾಡ್ತಾನೆ. ಆ ಧರ್ಮ ಸಭೆಗೆ ಸಮವಸರಣ ಅಂತ ಕರೀತಾರೆ. ಅಲ್ಲಿ ಭಗವಂತ ವಿರಾಜಮಾನ ಆಗ್ತಾರೆ. ಎಲ್ಲ ಭವ್ಯ ಜೀವಿಗಳು ಇದರಲ್ಲಿ ಕೂತ್ಕೊಳ್ತಾರೆ ಧರ್ಮಸಭೆಯಲ್ಲಿ. ಅಲ್ಲಿ ಭವ್ಯ ಜೀವಿಗಳು ಉಪದೇಶವನ್ನು ನೀಡ್ತಾರೆ ಕೇವಲ ಜ್ಞಾನದಲ್ಲಿ. ಈ ಮಹೋತ್ಸವವನ್ನು ಕೇವಲ ಜ್ಞಾನ ಅಂತ ಕರೀತಾರೆ. ಮೋಕ್ಷ ಕಲ್ಯಾಣ ಸಂಪೂರ್ಣ ಕರ್ಮವನ್ನು ನಾಶ ಮಾಡಿ ತೀರ್ಥಂಕರಿಗೆ ಯಾವಾಗ ನಿರ್ವಾಣ ಪ್ರಾಪ್ತ ಆಗುತ್ತೆ ಅದನ್ನು ಮೋಕ್ಷ ಕಲ್ಯಾಣ. ಆಗ ದೇವಗಣ ಮತ್ತೆ ಬಂದು ಮೋಕ್ಷ ಸ್ಥಳದಲ್ಲಿ ಬಂದು ಅಗ್ನಿ ಸಂಸ್ಕಾರ ಮಾಡ್ತಾರೆ. ಅವ್ರದ್ದು ಹೇಳ್ತಾರೆ, ತಿಳುವಳಿ ಪಂಡಿತರು ಹೇಳಿದೆ, ಉಗುರು ಮತ್ತು ಕೂದಲನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಕರ್ಪೂರದ ಹಾಗೆ ಶರೀರ ಕರ್ಗೋಗುತ್ತೆ. ಅವ್ರ ಶರೀರ ಕರ್ಪೂರದ ಹಾಗೆ ಏನಾಗುತ್ತೆ, ಕರ್ಪೂರ ಹೇಗೆ ಕರ್ಗೋಗುತ್ತೆ, ಏನೋ ಉಳಿಯುತ್ತೇನೋ? ಇಲ್ಲ, ಆಗಲ್ಲ. ಕೂದಲು ಮತ್ತು ಉಗುರು ಉಳಿಯುತ್ತಂತೆ. ಯಾಕಾಗುತ್ತೆ ನಂಗೆ ಗೊತ್ತಿಲ್ಲ. ಅವ್ರನ್ನ ಶ್ರೀಮಂದಿರ ಭಗವಂತನ ಹತ್ರ ಹೋಗ್ತೀವಲ್ಲ, ನೀವು ಪ್ರತಿಮಾ ತೊಗೊಂಡಿದ್ದೀರಾ, ನಾನು ಪ್ರತಿಮಾ ತೊಗೊಂಡಿದ್ದೀನಿ, ನಾವೆಲ್ಲ ದೇವಗತಿಗೆ ಹೋಗೋರು. ಆ ಶ್ರೀಮಂದಿರ ಪ್ರಭು ಹತ್ರ ಕೇಳೋಣ, ಗ್ಯಾರಂಟಿ. ಪ್ರತಿಮಾಧಾರಿ ಆಗಿದ್ದೀರಾ ಅಂದರೆ ಗ್ಯಾರಂಟಿ, ರಾತ್ರಿ ಭೋಜನ ತ್ಯಾಗ ಮಾಡಿದ್ದೀರಾ ಅಂದರೆ ಗ್ಯಾರಂಟಿ. ಅಲ್ಲಿ ಎಲ್ಲಿ ಹೋಗ್ತೀವಿ, ಯಾವ ಚಿಕ್ಕ ದೇವ ಆಗ್ತೀವೋ ದೊಡ್ಡ ದೇವ ಆಗ್ತೀವೋ ಏನಾಗ್ತೀವೋ ಗೊತ್ತಿಲ್ಲ, ದೇವಗತಿ ಅಂತೂ ಗ್ಯಾರಂಟಿ. ಆವಾಗ ಶ್ರೀಮಂದಿರ ಇವಾಗೆಲ್ಲ ಬರೆದಿಟ್ಕೊಳ್ಳೋಣ, ಯಾವ್ಯಾವ ಡೌಟ್ ಇದೆ ಅದನ್ನೆಲ್ಲ ಸಂಶಯನೆಲ್ಲ ಅಲ್ಲಿ ಶ್ರೀಮಂದಿರ ಭಗವಂತನ ಹತ್ರ ಕೇಳೋದು. ಇಲ್ಲ ಅಂತ ಹೇಳೋರಿಲ್ಲ, ನಮ್ಗೆ ತೀಸ್ಕೊಡಿ, ಅವಾಗ ನಮಗೂ ತೀಸ್ಕೊಡ್ತೀರ. ರಾತ್ರಿ ಭೋಜನ ತ್ಯಾಗ ಆಯ್ತಾ ಇಲ್ಲ? ಸರಿ ಮತ್ತೆ ನಿನ್ಗೂ ಟಿಕೆಟ್ ಬುಕ್ ಆಗಿರುತ್ತೆ ಅಲ್ಲಿಗೆ, ಚಿಂತೆ ಮಾಡಬೇಡ. ಹಿಂದಿನ ಸೈಟ್ ಇರ್ಬೋದು, ಹೌದಲ್ಲ? ಹೌದು, ಪ್ರತಿಮಾ ಇಲ್ಲ. ಆದರೆ ನೋಡಿ, ಕಾಗೆ ಮಾಂಸ ತ್ಯಾಗ ಮಾಡಿ ಜೀವ ದೇವಲೋಕಕ್ಕೆ ಹೋಗುತ್ತೆ. ಅಂದರೆ ನೀವು ರಾತ್ರಿ ಭೋಜನ ತ್ಯಾಗ ಮಾಡೋದಕ್ಕೆ ಹೋಗಲ್ಲ. ಅದನ್ನೇ ಹೇಳ್ತಿದ್ದೀನಿ, ಕಾಗೆ ಮಾಂಸ ತ್ಯಾಗ ಮಾಡಿದ ಜೀವ ಕೊನೆಗಳಿಗೆ 5 ಪಾಪ ತ್ಯಾಗ ಅಂತು. ಗುರುಗಳ ಹತ್ತಿರ ಅಲ್ಲ, ತನ್ನ ಮನಸ್ಸಿನಲ್ಲಿ, ಹೌದಾ ನಾನು ಯಕ್ಷಿಗೆ ವನದೇವಿಗೆ ನನ್ನ ಗಂಡ ಆಗ್ತೀನ, ಹಾಗಾದರೆ ನನಗೆ 5 ಪಾಪ ತ್ಯಾಗ ಅಂದ. ಯಾರು? ಕದಿರ ಸಾರ. ಕಾಗೆ ಮಾಂಸ ಅಷ್ಟೇ ಬಿಟ್ಟಿದ್ದ, ಅವನು ಭಾಮೈದ ಬಂದ. ಹಿಂದಿನಲ್ಲಿ ಸಾಲ ಅಂತಾರಲ್ಲ, ಅವನು ಸಾಲ ಕೊಟ್ಟವನು, ಅಕ್ಕನ ಕೊಟ್ಟವನು ಬಂದು ಹೇಳ್ತಾನೆ, ಎಂತ ಭಾವ ನೀನು ಹಿಂಗೆ ಮಾಡಿದರೆ, ಮಕ್ಕಳೆಲ್ಲ ಚಿಕ್ಕವರಿದ್ದಾರೆ, ನೀನು ಹಿಂಗೆ ಮಾಡಿದರೆ ಅಕ್ಕನಿಗೂ ಮಕ್ಕಳದ್ದು ಗತಿ ಏನು, ಹೀಗೆಲ್ಲ ಮಾಡಬೇಡ. ಇಲ್ಲ ಇಲ್ಲ, ನಾನು ಮುನಿಗಳಿಗೆ ಮಾತು ಕೊಟ್ಟು ಬಂದಿದ್ದೀನಿ, ಕಾಗೆ ಮಾಂಸ ತಿನ್ನಲ್ಲ ಅಂತ. ನನ್ನ ಪ್ರಾಣ ಹೋದರೂ ನಾನು ತಿನ್ನಲ್ಲ. ಅವನು ಯಾವಾಗ ಗಟ್ಟಿಯಾಗಿದ್ದಾನೆ ಗೊತ್ತಾಗುತ್ತೆ. ಆವಾಗ ದಾರಿನಲ್ಲಿ ಒಬ್ಬಳು ಹೆಣ್ಮಗಳು ಸಿಕ್ಕಿರ್ತಾಳೆ, ಕಾಡಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ, ಸುಂದರವಾಗಿರ್ತಾಳೆ, 16-18 ವರ್ಷದ ಹೆಣ್ಣುಮಗಳು. ಯಾಕೆ ಅಳ್ತಿದ್ಯಾ, ಕಾಡಿಗೆ ಹೆಂಗೆ ಬಂದೆ ಅಂತ ಕೇಳಿದಾಗ, ನಾ ಈ ವನ ದೇವತೆ ಇದ್ದೀನಿ, ಈ ಕಾಡಿನ ದೇವತೆ ಇದ್ದೀನಿ, ನೀನು ನಿನ್ನ ಭಾವನಿಗೆ ಕಾಗೆ ಮಾಂಸ ತಿನ್ನಕ್ಸಕ್ಕೆ ಹೋಗ್ತಾ ಇದೆಯಾ, ಅದಕ್ಕೆ ಅಳ್ತಾ ಇದ್ದೀನಿ ಅಂತಾಳಂತೆ. ಯಾಕೆ ಅದಕ್ಕೆ ನನ್ನ ಭಾವ ನಾ ಕಾಗೆ ಮಾಂಸ ತಿಂದು ನೀನು ಯಾಕೆ ಅಳಬೇಕು ಅಂತ. ನೀನು ತಿನ್ನಿಸ್ದಲೇ ಇದ್ದರೆ ಅವನು ನನಗೆ ಗಂಡ ಆಗ್ತಾನೆ. ನೀ ತಿನ್ನಿಸ್ದಲೇ ಇದ್ದರೆ ಅವನು ನನಗೆ ಗಂಡ ಆಗ್ತಾನೆ. ನೀ ತಿನ್ಸಕ್ಕೆ ಹೊಂಟಿದ್ಯಾ ಅಂತ ನಾನು ಅಳ್ತಾ ಕೂತಿದ್ದೀನಿ, ನನಗೆ ಗಂಡಿಲ್ದಂಗೆ ಆಗ್ತಾನೆ. ಆವಾಗ ಅವನು ಹೇಳ್ತಾನೆ, ಹಿಂಗಂತ ಹೇಳಿಲು ದೇವಿ, ವನದೇವಿಯ ಗಂಡ ಆಗ್ತಿ ಅಂತ ನೀನು ತಿಂದಲೇ ಇದ್ದೆ. ಹೌದಾ, ಅಷ್ಟೊಂದು ಇದ್ದಿದ್ಯಾ, ಹಾಗಾದ್ರೆ ನನಗೆ 5 ಪಾಪ ತ್ಯಾಗ. ಅದಾದ ತಕ್ಷಣ ತ್ಯಾಗ ಮಾಡ ಅಲ್ಲ, ಗುರುಗಳು ಅಷ್ಟೆಲ್ಲ ಉಪದೇಶ ಕೊಟ್ಟರು, ಬೇಡ ತಿನ್ನಬಾರ್ದು, ಪಾಪ ಹೆಂಡ ಕುಡಿಬಾರ್ದು, ಮಾಂಸ ತಿನ್ನಬಾರ್ದು, ಜೂದಾಡಬಾರ್ದು, ಎಲ್ಲ ಆಗಲ್ಲ ನನಗೆ ಅಂತ ಹೇಳ್ದ. ಕೊನೆ ಕಷ್ಟಪಟ್ಟು ಅವನು ಭವ್ಯ ಜೀವ, ಮುಂದೆ ತೀರ್ಥಂಕರನಾಗೋ ಜೀವ ಅಂತ ಅವ್ರಿಗೆ ಗೊತ್ತಿತ್ತು. ಅವರು ಹೌದು, ಮಹಾಪದ್ಮ ಮುಂದೆ ಶ್ರೇಣಿಕನ ಜೀವ, ಶ್ರೇಣಿಕನ ಜೀವನೇ ಇದು ಕದಿರ ಸಾರನ್ ಜೀವ. ಆವಾಗ ಶ್ರೇಣಿಕನ ಜೀವ ರೀ ಅದು. ಹೌದು, ಕದಿರ ಸಾರನೇ ಶ್ರೇಣಿಕನ ಜೀವ. ಆವಾಗ ಅವನು 5 ಕೊನೆಗಳಿಗೆ ಸಾಯುಗಳಿಗೆನಲ್ಲಿ 5 ಪಾಪ ಏನೂ ಪಾಲನೆ ಮಾಡಲ್ಲ, ಬರೀ ಸಂಕಲ್ಪ ಮಾಡ್ತಾನೆ. ಸಂಕಲ್ಪ ಮಾತ್ರದಿಂದ ಸ್ವರ್ಗದಲ್ಲಿ ದೇವ.
ಅಲ್ಲಿಂದ ಬಂದು ಶ್ರೇಣಿಕ ಒಂದ್ ದೇವತಿ ಮ್ಯಾಗಿಂದ ಸ್ವರ್ಗ ಸಿಗ್ತೈತ್ರಿ ಅಲ್ಲಿ ಮತ್ತೆ ಅದಕ್ಕೂ ಆಡ್ರಿ ಅವಳು ಮತ್ತೆ ವಾಪಸ್ ಬಿಡ್ಬೇಕಾರೆ ಅಲ್ಲೇ ಕೂತಿರ್ತಾಳೆ ಅವ್ರು ಹೇಳ್ತಾನೆ ನನ್ನ ಭಾವ ನೀನು ಗಂಡ ಅನ್ನಂತ ಆಗಲಿಲ್ಲ ನಾನು ತಿನ್ನಿಸ್ಲಿಲ್ಲ ಮತ್ತೆ ನೀ ಗಂಡ ಆಗ್ತಾನೆ ಅಂತೇಳ ಇಲ್ಲ ಅವನು 5 ಪಾಪ ತ್ಯಾಗ ಮಾಡಿ ಮೇಲೆ ಹೋದ ನನ್ನ ಹತ್ರ ಬರಲಿಲ್ಲ. ಆದ್ದರಿಂದ ವ್ರತದಲ್ಲಿ ಪ್ರತಿಯೊಂದು ವ್ರತ ಸ್ವೀಕಾರ ಎಲ್ಲಿ ಆಯಿತು ಅಲ್ಲಿ ನಿಮಗೆ ದೇವಗತಿ ಗ್ಯಾರಂಟಿ. ಯಾವ ಗಟ್ಟಿ ಯಾವ ದೇವರಾಗಿ ಕೊಡ್ತೀರಾ ನಂಗೆ ಗೊತ್ತಿಲ್ಲ, ಅದನ್ನು ಕೇಳಿ ದೇವಗಟ್ಟಿ ಗಟ್ಟಿ ನಕ್ಕಿ ಅದು ದೇವಗತಿ ನಾಯಿನೂ ಹೋಗ್ತೈತೆ ದೇವತೆಗತಿ. ನಾನೇನು ಹೇಳ್ತಿದ್ದೀನಿ, ಸಂಕಲ್ಪ ಮಾತ್ರದಿಂದ ಹೋಗಿದೆ ಜೀವ. ನೀವು ಇಷ್ಟು ವರ್ಷದಿಂದ ರಾತ್ರಿ ಭೋಜನ ತ್ಯಾಗ ಮಾಡಿದ್ದೀರಾ ಅಂದಾಗ ಅದನ್ನು ಒಂದು ನಿಮ್ಮ ಔಷಧಿ ಬಂದು ಯಾವುದೇ ಕಾರಣ ಆಯಿತು ಅಂದರೆ ಅದಕ್ಕೂ ಒಂದು ಮಿತಿ ಮಾಡ್ಕೊಳ್ಳಿ. 7 ಗಂಟೆ ಒಳಗೆ ತಗೊಳ್ಳಿ. ಬೆಳಗ್ಗೆ 9-10 ಗಂಟೆ ಒಳಗಡೆ ಮಾಡಿ 2-3 ಗಂಟೆ ಹೊತ್ತಿಗೆ ಒಂದು ಅದು ನಿಮ್ಮ ತಪ್ಪಲ್ಲ. ನೀವು ನಿಮಗೆ ಬಲವಂತವಾಗಿ ಹಾಕಿದ್ರೆ ಅವ್ರ ತಪ್ಪು, ಅವ್ರಿಗೆ ಅದು ಪಾಪ ಕಟ್ಟುತ್ತೆ, ನಿಮಗೆ ಪಾಪ ಆಗುತ್ತೆ. ನಿಮ್ಮ ಭಾವದಲ್ಲಿ ತಿನ್ನಬೇಕು ಅನ್ನೋಂಥದ್ದಿಲ್ಲ. ಈಗ ಆಯಿತು, ಮೋಕ್ಷ ಕಲ್ಯಾಣ ಆಯಿತು. ಆವಾಗ ಮತ್ತೆ ಅವರೇನು ಮಾಡ್ತಾರೆ, ಅಗ್ನಿಸ್ಪರ್ಶವನ್ನು ಮಾಡಿ ಉಳಿದಂತಹ ಉಗುರು ಮತ್ತು ಕೇಶಗಳನ್ನು ಬಿಟ್ಟು ದೇವತೆಗಳ ಕಿರೀಟದ ಇದರಿಂದ ಶಕ್ತಿಯಿಂದ ಸುಟ್ಟು ಅದನ್ನು ತಮ್ಮ ಮೈಗೆಲ್ಲೂ ವಿಭೂತಿಯಾಗಿ ಹಚ್ಕೋತಾರಂತೆ. ವಿಭೂತಿ ಹಚ್ಚೋಬಾರ್ದು ಅಭ್ಯಾಸ ಆವಾಗಲೇ ಬಂದು ಅದನ್ನೇ ಹೇಳಿದ್ದೆ. ಅಲ್ಲಿ ಕೇಳೋಣ ಸಿಮಂದರ್ ಭಗವಂತ ನಂಗೆ ಗೊತ್ತಿಲ್ಲ ಅಂತ. ನಾನು ಓದಿರೋ ಯಾವುದೇ ಗ್ರಂಥದಲ್ಲೂ ಸಿಕ್ಕಿಲ್ಲ ಅದು ಯಾಕೆ ಹೋಗಲ್ಲ ಅಂತೇಳಿ. ಈಗ ನೋಡಿ, ಮೂಳೆ ಇದೆಯಲ್ಲ, ಎಷ್ಟೆಷ್ಟು ವರ್ಷ ಭೂಮಿ ಒಳಗಿಟ್ಟು ಮೂಳೆ ಹಾಗೆ ಇರುತ್ತೆ, ಅಸ್ಥಿ ಪಂಜರ ಸಿಗುತ್ತೆ, ಮಿಕ್ಕಿದ್ದೆಲ್ಲ ಇದಾಗಿ ಹೋಗಿರುತ್ತೆ. ಹಾಗೆ ಮೂಳೆದೇನೋ ಒಂದು ಬೇರೆ ಶಕ್ತಿ ಇದೆ, ಅದು ಇದಾಗಲ್ಲ. ಹಾಗೆ ಮೂಳೆ ಕರಗು ಹೋಗುತ್ತೆ ಅವ್ರಿಗೆ. ಆದರೆ ಉಗುರು ಮತ್ತು ಇದು ಇದಾಗಿರಲ್ಲ, ಅದನ್ನು ಅವರು ಇದು ಮಾಡ್ತಾರೆ. ಅದು ಯಾಕೆ ಅಂಥೇಳಿ ಸಿಮಂದ್ರ ಭಗವಂತರ ಕೇಳೋಣ. ನಾಟಕಗಳನ್ನು ಮಾಡ್ತಾರೆ, ನೃತ್ಯವನ್ನು ಮಾಡ್ತಾರೆ, ಮತ್ತು ದೇವತೆಗಳೆಲ್ಲ ಸೇರಿ ವಿಧಿಪೂರ್ವಕ ನಿರ್ವಾಣ ಪೂಜೆಯನ್ನು ಮಾಡಿ ತಮ್ಮ ತಮ್ಮ ಸ್ಥಾನಕ್ಕೆ ಹೋಗ್ತಾರೆ. ಇದು ಮೋಕ್ಷ ಕಲ್ಯಾಣಕ ಇದೆ. ಚೆಬ್ರೋಚಿನ